ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾಗುತ್ತೆ. ತುಂಬ ತೆಳುಗೂ ಮಾಡಬಾರ್ದು ಆ್ಯಂಡ್ ತುಂಬ ತಿಕ್ಕಾಗೂ ಮಾಡಬಾರ್ದು. ಅವರು ಗಮನ ಎಲ್ಲ ಅದ್ರ ಮೇಲೆ ಇರುತ್ತೆ ನೋಡಿ. ಈ ಥರ ತಿರುಗಿಸ್ತಾ ಇದ್ರೆ ಅವರು ಅದನ್ನು ಅಬ್ಸರ್ವ್ ಮಾಡಿ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಶ್ರೀಲೇಖಾ ಜಯೇಶ್. ಸೊ ನಾನು ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಏನು ಫ್ರೆಶ್ ಅಪ್ ಎಲ್ಲ ಆಗಿಲ್ಲ. ಇವತ್ತು ವ್ಲಾಗ್ ಏನಪ್ಪ ಸ್ಪೆಷಲ್ ಅಂತ ಹೇಳಿದರೆ, ನಮ್ಮ ಬೇಬಿದು 7th ಮಂತ್ ಕಂಪ್ಲೀಟ್ ಆಗಿದೆ. ಸೊ ಇವತ್ತಿನ ದಿನ ನಾವು ಕೇಕ್ ಕಟ್ ಮಾಡ್ತಿದ್ದೀವಿ. ಕೇಕ್ ಕಟ್ಟಿಂಗ್, ಆಮೇಲೆ ಆ ಪಾಪುದು ಫೋಟೋಶೂಟ್ ಅಂತ ಅನ್ಕೊತಾ ಇದ್ದೀವಿ. ಸೊ ಇದನ್ನೆಲ್ಲ ಈ ವ್ಲಾಗಲ್ಲಿ ಕವರ್ ಮಾಡ್ತೀನಿ. ಸೊ ಕೆಲವೊಂದು ಫನಿ ಥಿಂಗ್ಸ್ ಎಲ್ಲ ಇರುತ್ತೆ ಅಂತ ಅನ್ಕೊತೀನಿ ನನ್ನ ಪಾಪು ಜೊತೆ. ಮಿಸ್ ಮಾಡಿದ್ದೀರಾ ವಿಡಿಯೋನ, ಸ್ಕಿಪ್ ಮಾಡಿದ್ದೀರಾ, ಎಂಡ್ವರೆಗೂ ನೋಡಿ, ನಿಮಗೆ ಮಜಾ ಸಿಗುತ್ತೆ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಎಸ್, ಪಾಪುನ ತೋರಿಸ್ಬೇಕಲ್ಲ, ಬನ್ನಿ ತೋರಿಸ್ತೀನಿ. ನೋಡಿ, ತುಂಬ ತೀಟ ಆಗಿಬಿಟ್ಟಿದ್ದಾರೆ. ಮಮ್ಮಮ್ಮ ತಿಂದರು ಇವಾಗಷ್ಟೇ. ಪಾಪುಗೆ 6 months ಕಂಪ್ಲೀಟ್ ಆಗಿದೆ ಅಲ್ಲ, ಆಲ್ರೆಡಿ ಇವತ್ತಿಗೆ 7 months ಕೂಡ ಕಂಪ್ಲೀಟ್ ಆಗಿದೆ. ಫುಡ್ ಆಲ್ರೆಡಿ ಕೊಡ್ತಾ ಇದ್ದೀನಿ 3 times. ಸೊ ಅದ್ರದ್ದು ಆಲ್ರೆಡಿ ವೀಡಿಯೋಸ್ ನಾನು ಹಾಕ್ತಾ ಇದ್ದೀನಿ. ಏನು ತಿನ್ನಿಸ್ತಾ ಇದ್ದೀನಿ, ಕಂಪ್ಲೀಟಾಗಿ ಡೇ ಹೇಗಿರುತ್ತೆ ನನ್ನ ಬೇಬಿ ಜೊತೆ ಅಂತ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, ಈ ಥರ ಎಳಿತಾ ಇದ್ದಾರೆ ಕಿವಿನ. ಕೇಳಿದ್ರೆ ರೀಸನ್ ಬಂದ್ಬಿಟ್ಟು ಟೀತಿಂಗ್ ಸ್ಟಾರ್ಟ್ ಆಗುತ್ತಲ್ಲ, ಸೊ ಅವರಿಗೆ ಟೀತ್ ಪೇಯ್ನ್ ಇದ್ದಾಗ ಈ ಥರ ಇಯರ್ ಪುಲ್ಲಿಂಗ್ ಮಾಡ್ತಾರೆ. ಇಟ್ಸ್ ನಾಟ್ ಟು ವರಿ ಅಂತ. ಸೊ ಆ ಥರ ಓನ್ ಆಗ್ತದಮ್ಮ, ಓನ್ ಆಗ್ತದೆ ಬಂಗಾರಿಗೆ. ಚಿನ್ನವಾಗ ಓನ್ ಆಗ್ತದೆ. ಕಿವಿ ನೋಡ್ತಿದ್ಯಾ? ಹಿಂಗೆ ಪುಲ್ ಮಾಡ್ಬೇಕು ಅನಿಸ್ತಿದ್ಯಾ ಕಂದ? ಇಟ್ಸ್ ಓಕೆ ಅಮ್ಮ, ಸರಿ ಹೋಗುತ್ತೆ. ಅಮ್ಮಗೆ ನೋವು ತಗೊಳಕ್ಕಾಗಲ್ಲಮ್ಮ, ಇಲ್ಲ ತಗೊಳ್ತಿದ್ರು. ನೋಡು, ಅಲ್ಲೆಲ್ಲರೂ ಹಾಯ್ ಹೇಳ್ತಿದ್ದಾರೆ. ಹೇಳು ಹಾಯ್, ಹೇಳು ಹಾಯ್ ಹಾಯ್. ಸೊ ನಾನು ಏನು ಹೇಳ್ತಾ ಇದ್ದೆ, ಸೊ ಏನು ಫುಡ್ ಕೊಡ್ತಾ ಇದ್ದೀನಿ 3 times in a day. ಆ್ಯಂಡ್ ಹೇಗೆ ಪಾಪು ಜೊತೆ ನನ್ನ ಡೇ ಇರುತ್ತೆ ಅಂತ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಬೇಗ ಆದದ್ದು ಒಂದು ವ್ಲಾಗ್ ಮಾಡಿ ಹಾಕ್ತೀನಿ, ಹಾಕ್ಬೇಕಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ಕಮೆಂಟ್ ಮಾಡಿ, ಆಯಿತಾ? ಸೊ ಈ ಥರ ಇವತ್ತಿನ ದಿನ ನಾನು ಏನು ಕೊಟ್ಟೆ ಅಂತ ಹೇಳಿದ್ರೆ, ಸ್ವೀಟ್ ಪೊಟ್ಯಾಟೋದು ಪ್ಯೂರಿ ಕೊಟ್ಟೆ ಮಧ್ಯಾಹ್ನ. ನಾನು ಯೂಶ್ವಲಿ ಬೆಳಗ್ಗೆ ಹೊತ್ತು ಸರಿ ಕೊಡ್ತೀನಿ, ಮಧ್ಯಾಹ್ನ ಹೊತ್ತು ವೆಜಿಟೇಬಲ್ ಆ್ಯಂಡ್ ರಾತ್ರಿ ಹೊತ್ತು ಫ್ರೂಟ್ಸ್ ಕೊಡ್ತೀನಿ. ಸೊ ಫ್ರೂಟ್ಸ್ ಏನಕ್ಕೆ ಅಂತ ಹೇಳಿದ್ರೆ ಈಸಿಲಿ ಡೈಜೆಸ್ಟೇಬಲ್ ಇದೆ ಅಂತ ಹೇಳಿಬಿಟ್ಟು ಅದರಿಂದ. ಸೊ ಬನ್ನಿ, ನೆಕ್ಸ್ಟ್ ಪಾಪುಗೆ ನನ್ನ ಹಸ್ಬೆಂಡ್ ಒಂದು ಥೀಮ್ ಅಂತ ಅಂದ್ಕೊಂಡಿದ್ದಾರೆ ಡೆಕೋರೇಷನ್ದು. ಪಾಪುಗೆ ಫ್ರೆಶ್ ಅಪ್ ಮಾಡಿಸ್ಬೇಕು. ಫ್ರೆಶ್ ಅಪ್ ಮಾಡಿ ಹೊಸ ಬಟ್ಟೆ ಹಾಕಿ ಫೋಟೋಶೂಟಿಗೆ ಅವರು ಏನು ಥೀಮ್ ಅಂತ ಅಂದ್ಕೊಂಡಿದ್ದಾರೆ. ನನಗೆ ಪ್ರತಿ ತಿಂಗಳು ಆ್ಯಸ್ ಯೂಶ್ವಲ್ ಏನೂ ಹೇಳಲ್ಲ, ಅವರೇ ಥೀಮ್ನ ಡಿಸೈಡ್ ಮಾಡಿ ಪ್ಲ್ಯಾನ್ ಮಾಡ್ತಾರೆ. ಸೊ ಇವತ್ತೊಂದು ಪ್ಲ್ಯಾನ್ ಮಾಡಿದಾರಂತೆ, ಅದೇನು ಅಂತ ಗೊತ್ತಿಲ್ಲ. ಅದಕ್ಕೆ ಆಲ್ರೆಡಿ ಭರ್ಜರಿಯಾಗಿ ರೆಡಿ ಎಲ್ಲ ಮಾಡ್ಕೊತಾ ಇದ್ದಾರೆ. ಸ್ವಲ್ಪ ಶಾಪಿಂಗ್ ಕೂಡ ಮಾಡ್ಕೊಂಬಂದಿದ್ದಾರೆ. ಸೊ ತೋರಿಸ್ತೀನಿ ಇವಾಗ ಅವರು ಹೇಗೆ ಫೋಟೋಶೂಟ್ ಎಲ್ಲ ಮಾಡ್ತಿದ್ದಾರೆ ಅಂತ. ಹೇಳ್ಮಾ, ನೋಡಿ ಫ್ರೆಂಡ್ಸ್, ಎಂಡ್ವರೆಗೂ ನೋಡಿ, ಸ್ಕಿಪ್ ಮಾಡ್ತೀರಾ ಅಂತ ಹೇಳು. ಹೇಳ್ಮಾ, ಸಬ್ಸ್ಕ್ರೈಬ್ ಅಂತ ಹೇಳ್ಮಾ, ಸಬ್ಸ್ಕ್ರೈಬ್ ಹೇಳ್ಮಾ, ಹೇಳಿ ಬಂಗಾರಿ, ಹೇಳಿಮ್ಮ, ಸಬ್ಸ್ಕ್ರೈಬ್ 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 ಮಾಡ್ಕೊಂಡು ನೋಡಿ, ಆಯಿತಾ? ಸೊ ನಮಗೆ ಇಷ್ಟ ಆಗಿ more ವೀಡಿಯೋಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಪಾಪು ಜೊತೆ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿ ಅದನ್ನು ಎಡಿಟ್ ಮಾಡಿ ಹಾಕೋಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ ಆ್ಯಂಡ್ ಕಷ್ಟ ಆಗುತ್ತೆ. ಆದರೂ ನಾನು ಆದಷ್ಟು ಟ್ರೈ ಮಾಡಿ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಸೊ ಪ್ರತಿದಿನ ಒಂದು ಶಾರ್ಟ್ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಯಾರೆಲ್ಲ ಇನ್ನೂ ನನ್ನ ಶಾರ್ಟ್ ವೀಡಿಯೋಸ್ ನೋಡ್ತಾಯಿಲ್ಲ, ಹೋಗಿ ನೋಡ್ಕೊಂಬನ್ನಿ. ಕೆಲವೊಂದು ಫನ್ನಿ ವೀಡಿಯೋಸ್ ಕೂಡ ಇದೆ. ನಿಮ್ಗೆ ಆ ಥರ ಫನ್ನಿ ವೀಡಿಯೋಸ್ ಬೇಕಾ ಅಂತ ಹೇಳಿದರೆ ಹೇಳಿ, ಇಲ್ಲಾಂದರೆ ಬೇಬಿದು ಯಾವ ಥರದ ರಿಲೇಟೆಡ್ ವೀಡಿಯೋಸ್ ಬೇಕು ಅಂದರೆ ಹೇಳಿ, ಆ ಥರ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಆಯಿತಾ? ಸೊ ಮತ್ತೆ ಸಿಗೋಣ ಡೆಕೋರೇಷನ್ ಹೇಗೆ ಮಾಡ್ತೀರಿ ಅಂತ, ಮತ್ತು ಕೇಕ್ ಕಟ್ಟಿಂಗ್ ಫುಲ್ ಇದ್ರ ಜೊತೆ. ಆ್ಯಂಡ್ ಇವತ್ತಿನ ರಾತ್ರಿ ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಅನ್ಕೊತಾ ಇದ್ದೀವಿ. ಸೊ ಆದರೆ ಅದರ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಇದೇ ವಿಡಿಯೋದಲ್ಲಿ. ಹಿಂಗೆ ಹೇಗಂತ ಬಾಯಲ್ಲಿ ಹಲ್ಲು ಬರ್ತಿದೆಯೋ, ಇನ್ನೂ ಬರ್ತಿಲ್ಲ, ಏನೂ ಕಾಣಿಸ್ತಾ ಇಲ್ಲ. ಬಟ್ ಆದರೂ ಸ್ಟಾರ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಅವ್ರಿಗೆ ಪೇನ್ ಸ್ಟಾರ್ಟ್ ಆಗುತ್ತಂತೆ, ಹಲ್ಲು ಕಾಣಿಸಿಲ್ಲ ಅಂತ ಹೇಳಿದ್ರು. ಸೊ ಅದೇ ಪೇನಿಂದ ಅವರು ಈ ಥರ ತುಂಬ ಕಷ್ಟಪಡ್ತಾ ಇದ್ದಾರೆ. ನೋಡಿ ಈ ಥರ ಹೇಗಿರೋದು, ಚಿಕ್ 4 ಕಾಲಲ್ಲಿ ಬಿಟ್ಟರೆ ಮನೆ ಎಲ್ಲ ಓಡಾಡ್ಬಿಡ್ತಾರೆ ಸರ್ರ ಅಂತ. ಈ ಕಡೆ ಬಿಟ್ಟರೆ ಆ ಕಡೆ ಹೋಗ್ತಾರೆ, ಆ ಕಡೆ ಬಿಟ್ಟರೆ ಈ ಕಡೆ ಬರ್ತಾರೆ. ಇಟ್ಕೊಳ್ಳೋಕೆ ಆಗೋದೇ ಇಲ್ಲ, ಮನೆ ಕಷ್ಟ ಆಗ್ತಾಯಿದೆ.
ಮೊನ್ನೆ ಅಷ್ಟು ಹುಟ್ಟಿದ್ರು ಅನಿಸ್ತಾ ಇದೆ. ಅವಾಗ ಹಿಂಗೆ ಮಲ್ಕೊಂಡಿರ್ತಾಯಿದ್ರು, ಹಿಂಗೆ ತಿರುಗ್ತಾ ಇರಲಿಲ್ಲ, ಹಂಗೆ ತಿರುಗ್ತಾ ಇರಲಿಲ್ಲ. ಇವಾಗ ಎಲ್ಲ ಕಡೆ ತಿರುಗ್ತಾರೆ, ಮಾತಾಡ್ತಾರೆ, ಎಲ್ಲ ಅರ್ಥ ಆಗುತ್ತೆ ಅವ್ರಿಗೆ ಇವಾಗ. ಹಿಂಗೆ ಇರೋದು ಅವ್ರ ಫೇವ್ರೇಟ್, ಈ ಥರ ಆಟ ಆಡೋದು ಅಲ್ಲಮ್ಮ. ಸ್ಪೆಷಲ್ ಬೆಡ್ ಮೇಲೆ ಹಾಕಿದ್ರೆ ಹೆಂಗೆ ಆಡ್ತಾರೆ. ಒಂದು ಕಡೆ ಇರ್ತೀರಾ ನೀವು? ನೋಡಿದ್ರಾ ಮಸ್ಕೆಟ್ಟೋದು, ಎಳಿಯೋದು. ನೀಟಾಗಿ ನಡೀತಾರೆ 4 ಇದರಲ್ಲಿ. ಸಾಕು ಬನ್ನಿ. ಹಲೋ, ಪಾಪುಗೆ ಸ್ನಾನ ಮಾಡಿಸಿ ಆಯಿತು. ಸ್ನಾನ ಮಾಡಿಸಿದ ತಕ್ಷಣ ಅವರು ಫೀಡ್ ಮಾಡಬೇಕು ಅಂತ ಫೀಡ್ ಮಾಡಿಸಿ ಮಲಗಬೇಕು ಅಂತ ಹೇಳಿ ಫುಲ್ ನಿದ್ದೆ ಅಂತ ಕಣ್ಣು ಮುಚ್ತಾಯಿದ್ರು. ಸರಿ ಆಯಿತು ಮಲ್ಕೊಂಡು ಎದ್ಮೇಲೆ ಸ್ವಲ್ಪ ಫ್ರೆಶ್ ಆಗಿರ್ತಾರೆ. ಅಷ್ಟೊತ್ತಿಗೆ ನಾವು ಇಲ್ಲಿ ಸ್ವಲ್ಪ ರೆಡಿ ಮಾಡಿದ್ದಾರೆ, ಇನ್ನೂ ರೆಡಿ ಮಾಡಬೇಕು. ಸೊ ಅಷ್ಟೊತ್ತಿಗೆ ನಾವು ರೆಡಿ ಮಾಡಿಕೊಂಡು ನಾವು ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಆಗ್ಬೋದು ಇಬ್ಬರೂ ಅಂತ ಪ್ಲ್ಯಾನು. ನನ್ನ ಹಸ್ಬೆಂಡ್ ಆಚೆ ಇವಾಗ ಕೇಕ್ ಮತ್ತು ಮನೆಗೆ ಬಿರಿಯಾನಿ ಅಂದ್ಕೊಂಡ್ವಲ್ಲ, ಅದಕ್ಕೆ ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು. ಅದನ್ನು ಪರ್ಚೇಸ್ ಮಾಡೋಕ್ಕೆ ಚಿಕನ್ ತೊಗೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಸೊ ಬನ್ನಿ ನೋಡಿಸ್ತೀನಿ ಹೇಗೆ ಕಾಣಿಸ್ತಾ ಇದೆ ಡೆಕೋರೇಷನ್. ಇದು ಕಂಪ್ಲೀಟ್ ಆಗಿಲ್ಲ, ಸ್ವಲ್ಪ ಒಂದು ಮೇ ಬಿ ಅವ್ರು ಹೇಳಿದ್ದು ಒಂದು 30% ಆಗಿದೆ ಅಷ್ಟೇ. ಆಚೆಗಡೆ ಎಲ್ಲ ಮಾಡಿದ್ದೀನಿ, ಒಳಗಡೆ ಇನ್ನೂ ಮಾಡಬೇಕು ಅಂತ ಹೇಳಿದ್ದಾರೆ. ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ. ನನ್ನ ಜೊತೆ ನೀವು ನೋಡಿ. ಕಾಣಿಸ್ತಾ ಇದೆಯಾ? ಸೊ ಈ ಥರ ನಮ್ಮ ಮನೇಲಿ ಇದೆ ಅಲ್ಲ, ನಾವು ಪಾಪುಗೆ ಅಂತ ತರಿಸಿದ್ದು ಮಸ್ಕೆಟೋ ನೆಟ್ಟು. ಈ ಥರ ಮಸ್ಕೆಟೋ ನೆಟ್ನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದಾರೆ. ಒಳಗಡೆ ಫಸ್ಟ್ ಇವಾಗ ಚಾಪೆ ಹಾಕಿದ್ದಾರೆ, ಆಮೇಲೆ ಬೆಡ್ಡು ಇಲ್ಲಾಂದರೆ ಏನೋ ಒಂದು ಅರೇಂಜ್ ಮಾಡ್ತೀನಿ ಒಳಗಡೆ ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಸೊ ಈ ಥರ ಎಲ್ಲ ಕಡೆಯೂ ಈ ಥರ ಲೈಟಿಂಗ್ಸ್ನ ಕೊಟ್ಟಿದ್ದಾರೆ. ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ. ಲೈಟಿಂಗ್ಸ್ ಹಾಕಿದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಲೈಟಿಂಗ್ಸ್ ಎಲ್ಲ ಹಾಕಿದ್ಮೇಲೆ ರೆಡಿ ಆದಮೇಲೆ ಕಂಪ್ಲೀಟಾಗಿ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ. ಸೊ ಈ ಥರ ನನ್ನ ಹಸ್ಬೆಂಡ್ ಈ ಥರ ಮನೆಯಲ್ಲೇ ಇರೋದನ್ನು ತೊಗೊಂಡು ಇನ್ನೋವೇಟಿವ್ ಆಗಿ ಏನೋ ಒಂದು ಯೋಚನೆ ಮಾಡಿ ಮಾಡ್ತಾ ಇರ್ತಾರೆ ನೋಡಿ. ಅಲ್ಲಿ ಪ್ಲಗ್ ಕನೆಕ್ಷನ್ ಕೊಟ್ಟಿದ್ದಾರೆ, ಇಲ್ಲಿ ನಿಮಗೆ ನೋಡಿ ಈ ಥರದ ಶೀಟ್ಸ್. ಸೊ ನಾವು ಪ್ರತಿ ತಿಂಗಳು ಕ್ಯಾಂಡಲ್ ತೊಗೊಂಬರ್ತೀವಲ್ಲ ಪಾಪು ಬರ್ಡೇಗೆ ಗ್ಲೋ ಮಾಡೋಕ್ಕೆ, ಅದು ಕ್ಯಾಂಡಲ್ಸ್ ಇಲ್ಲಿ 1 2 3 4 5 6 till 7. ಸೊ 7 ಮಂತ್ಸ್ ಕಂಪ್ಲೀಟ್ ಆಯ್ತಲ್ಲ. ಸೊ 7 ಕ್ಯಾಂಡಲ್ಸ್ ಥರ ಈ ಥರ ಥೀಮಲ್ಲಿ ಮಾಡಿದ್ದಾರೆ. ನೋಡಬೇಕು ಒಳಗಡೆ ಡೆಕೋರೇಷನ್ ಹೇಗಿರುತ್ತೆ ಅಂತ. ಆಮೇಲೆ ಪಾಪುನ ಒಳಗಡೆ ಕೂರ್ಸೋಣ ಅಂತ. ನಮಗೆ ಆ್ಯಕ್ಚುಲಿ ಇವಾಗ ಯೋಚನೆ ಏನು ಅಂದರೆ ಒಳಗಡೆ ಅವ್ರನ್ನ ಕುಣಿಸಿದ್ರೆ ಇರ್ತಾರಾ ಇಲ್ವಾ ಅಂತ ನೋಡಬೇಕು, ಹೇಗೆ ಮ್ಯಾನೇಜ್ ಮಾಡ್ತೀವಿ ಏನು ಅಂತ. ನನಗೆ ತುಂಬ ಆಸೆ ಇದೆ. ಇವತ್ತು ನಾನು ಮತ್ತು ನನ್ನ ಹಸ್ಬೆಂಡ್ ಕೂಡ ಸ್ವಲ್ಪ ರೆಡಿಯಾಗಿ ಪಾಪು ಜೊತೆ ಫೋಟೋಸ್ ಇಟ್ಕೊಬೇಕು ಅಂತ. ಬಿಕಾಸ್ ಯಾವಾಗ ಫೋಟೋಶೂಟ್ ಮಾಡಬೇಕು ಅಂದರೂ ನಾವು ಹೆಂಗಿರ್ತೀವಿ ಗೊತ್ತಾ ಮನೇಲಿ. ಇವಾಗ ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ ನಾನು ಹಾಗೆ ಇರ್ತೀನಿ. ನನ್ನ ಹಸ್ಬೆಂಡ್ ಕೂಡ ನನಗಿಂತ ಟಯರ್ಡಾಗಿರ್ತಾರೆ, ಬಿಕಾಸ್ ಅವರೇ ಎಲ್ಲ ಇದನ್ನೆಲ್ಲ A to Z ಮಾಡ್ತಾರಲ್ಲ ಅದರಿಂದ. ಸೊ ಈ ಥರ ಸೊ ಇವತ್ತು ಅಟ್ಲೀಸ್ಟ್ ನಾವಿಬ್ಬರು ಫ್ರೆಶ್ ಅಪ್ ಆಗಿ ಫೋಟೋಸ್ ಇಟ್ಕೊಳ್ಳೋಣ ಅಂತ. ಬಿಕಾಸ್ ನನಗೆ ಯಾಕೋ ಈ ಥೀಮ್ ತುಂಬ ಇಷ್ಟ ಆಯಿತು, ಫೋಟೋಸ್ ಚೆನ್ನಾಗಿ ಬರುತ್ತೆ ಅಂತ. ಸೊ ನೋಡಿ ನಮ್ಮ ಜೊತೆ ನೀವು ಈ ವಿಡಿಯೋದಲ್ಲಿ ಫೋಟೋಸ್ ಹೇಗೆ ಬಂತು ಏನು ಅಂತ. ಆ್ಯಂಡ್ ಲಾಸ್ಟಲ್ಲಿ ಫೋಟೋಸ್ನ ಕೂಡ ಸೊ ನೋಡಿದ್ರಲ್ಲ ಈ ಥರ ಮಾಡಿದ್ದಾರೆ. ಸೊ ನಾನು ಇವತ್ತು ಅಂದ್ಕೊತಾ ಇದ್ದೀನಿ, ಯಾವತ್ತೂ ಅಷ್ಟೇ ಫೋಟೋಸ್ ಅಂತ ಅಂದರೆ ಜಾಸ್ತಿ ಇಟ್ಕೊಳ್ಳೋದೇ ಇಲ್ಲ, ಬರೀ ಕೇಕ್ ಕಟ್ಟಿಂಗ್ಗೆ ಮಾತ್ರ ರೆಡಿ ಆಗಿಬಿಟ್ಟು ಬಂದು ಬ್ಲೋ ಮಾಡಿ ಫೋಟೋಸ್ ಇಟ್ಕೋತಿದ್ವಿ ಅಷ್ಟೇ. ಫೋಟೋಶೂಟ್ ಟೈಮಲ್ಲಿ ಪಾಪು ಜೊತೆ ಒಂದು ಫೋಟೋನೂ ಇಲ್ಲ ನಮ್ಮದು. ನೋಡಿಕೊಂಡ್ರೆ ಬರೀ ಪಾಪುದಷ್ಟೇ ಇರ್ತಾಯಿತ್ತು. ಇಂದಿನ ಸ್ವಲ್ಪ ಡಿಫ್ರೆಂಟಾಗಿ ಇದೇ ಥೀಮ್ ಇದೆಯಲ್ಲ ಚೆನ್ನಾಗಿದೆ. ನನಗೆ ತುಂಬಾ ಇಷ್ಟ ಆಯಿತು, ಸಖತ್ತಾಗಿದೆ ಅಂತ ಅನ್ನಿಸ್ತಾ ಇದೆ. ನನ್ನ ಹಸ್ಬೆಂಡ್ ಇನ್ನೂ ರೆಡಿ ಮಾಡಿದ್ಮೇಲೆ ಇನ್ನೂ ಚೆನ್ನಾಗಿರುತ್ತೆ ಅಂತ. ನನಗೆ ಅವ್ರ ಬಗ್ಗೆ ಗೊತ್ತಲ್ಲ, ಅವ್ರು ಯಾವಾಗೂ ಮಾಡೋದು ಆ ಥರ ಸಖತ್ತಾಗಿ ಮಾಡ್ತಾರೆ ಅಂತ ನನ್ನ ವೈಬ್ಸ್ ಆ ಥರ ಅನ್ನಿಸ್ತಾ ಇದೆ. ಸೊ ಬಂದಾದಮೇಲೆ ಅದೆಲ್ಲ ರೆಡಿ ಆದಮೇಲೆ ನಾನು ನನ್ನ ಹಸ್ಬೆಂಡ್ ಮತ್ತು ಪಾಪು 3 ಜನದ್ದು ಫೋಟೋಶೂಟ್ ಕೂಡ ಹಾಗೆ ಮುಗಿಸೋಣ. ಸಖತ್ತಾಗಿ ಬರುತ್ತೆ ಅಂತ ಅನ್ನಿಸ್ತದೆ, ಬಿಕಾಸ್ ಫೋಟೋಸ್ ಎಲ್ಲ ಇಟ್ಕೊಂಡ್ರೆ. ಸೊ ಇವಾಗ ನಾನು ರೆಡಿ ಆಗೋಣ ಅಂತಿದ್ದೀನಿ. ಆಮೇಲೆ ನನಗೆ ಇನ್ನೊಂದು ಇಷ್ಟ ಏನಂದರೆ ಹೆಂಗೋ ಕೂತ್ಕೋತೀವಲ್ಲ ಒಳಗಡೆ, ಸೊ ಅಲ್ಲೇನೇ ಕೇಕ್ ತರಿಸ್ತಿದ್ದೀವಲ್ಲ, ಇವತ್ತು ಕೇಕ್ ಕಟ್ಟಿಂಗು ಒಳಗಡೆನೇ ಮಾಡೋಣ. ಫೋಟೋಶೂಟ್ ಮತ್ತು ಕೇಕ್ ಕಟ್ಟಿಂಗ್ ಎರಡೂ ಒಟ್ಟಿಗೆ ಆಗುತ್ತೆ, ಸ್ವಲ್ಪ ಡಿಫ್ರೆಂಟಾಗಿ ಅಂತ. ಯಾವಾಗೂ ಮನೆಯಲ್ಲೇ ಸಿಂಪಲ್ಲಾಗಿ ಚಿಕ್ಕ ಕೇಕಲ್ಲೇ ಮಾಡ್ತಾಯಿದ್ದಿದ್ದು. ಫಸ್ಟ್ ಮಂತಲ್ಲಿ ಮಾತ್ರ ಸ್ವಲ್ಪ ದೊಡ್ಡ ಕೇಕ್ ತರಿಸಿದ್ವಿ. ಅದೇ ಥರ ಇವತ್ತಿನ ದಿನವೂ ನನ್ನ ಹಸ್ಬೆಂಡ್ ಸ್ವಲ್ಪ ಆಚೆ ಹೋಗಿ ದೊಡ್ಡ ಕೇಕ್ ತರ್ತೀನಿ ಅಂತ ಹೇಳಿ ಆರ್ಡ್ರ್ ಮಾಡಿ ಬಂದಿದ್ದಾರೆ. ಇವಾಗ ಬರ್ತಾ ಅದನ್ನು ಇಸ್ಕೊಂಬರ್ತಾರೆ. 6 ಮಂತ್ಸಲ್ಲಿ ನಾವು ಆಚೆ ಹೋಗಿದ್ವಲ್ಲ, ಅದಕ್ಕೆ ಮನೆಯಲ್ಲೇ ಸಿಂಪಲ್ಲಾಗಿ ಮಾಡಿದ್ದು. ಮನೆಯಲ್ಲಿ ಅಷ್ಟು ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ 6 ಮಂತ್ಸಿಗೆ. ಬಟ್ ಆಚೆ ಹೋಗಿ ಬಂದ್ವಲ್ಲ ಅವಾಗ ಅದರಿಂದ ಆವತ್ತಿನ ದಿನ ಇಷ್ಟೆಲ್ಲ ಮಾಡಲಿಕ್ಕಾಗಲ್ಲ ಅಂತ
ಅದು ಕೂಡ ತುಂಬಾ ಕಷ್ಟ ಇತ್ತು. ಅದು ಮಾಡಿದ್ವಿ. ಬಟ್ ಅವರಿಗೆ ಈ ಥರ ಮಾಡೋಕ್ಕೆ ಆ ಟೈಮಲ್ಲಿ ಆಗಲಿಲ್ಲ, ಇದ್ದಿದ್ರಲ್ಲಿ ಮಾಡಿದ್ರು ಅವತ್ತು. ಸೊ ಇವತ್ತಿನ ದಿನ ಸಿನ್ಸ್ 7 ಮಂತ್ಸ್ ಕಂಪ್ಲೀಟ್ ಆಗ್ತಾ ಇರೋದ್ರಿಂದ 6 ಆಚೆ ಹೋಗಿ ಸೆಲೆಬ್ರೇಟ್ ಮಾಡಿದ್ದಕ್ಕಿಂತ ಇವತ್ತು ಮನೆಯಲ್ಲೇ ಸ್ವಲ್ಪ ಗ್ರ್ಯಾಂಡಾಗಿ ಮಾಡೋಣ ಅಂತ. ಪಾಪು ಮಲಗಿದ್ದಾರೆ, ಬನ್ನಿ ತೋರಿಸ್ತೀನಿ ಎಷ್ಟು ಸೊ ಹಾಯ್ ಗೈಸ್, ನನ್ನ ಹಸ್ಬೆಂಡ್ ಮನೆಗೆ ಬಂದರು, ಎಲ್ಲ ಐಟಮ್ಸ್ ಎಲ್ಲ ತೊಗೊಂಡು. ಸೊ ಇವಾಗ ಕುತ್ಕೊಂಡು ರೆಡಿ ಮಾಡಿದ್ದಾರೆ. ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ ನೋಡಿ ಹೆಂಗಿದೆ ಅಂತ. ಪಾಪು ಮಲಗಿದ್ದಾರೆ. ನಮ್ಮ ಪ್ಲ್ಯಾನ್ ಏನು ಗೊತ್ತಾ, ಅವ್ನು ಮಲಗಿದ್ದಕ್ಕೆ ಮಲಗಿಸಿ ಫೋಟೋ ಹಿಡಿಬೋದು. ಇಲ್ಲಾಂದರೆ ಲಾಸ್ಟ್ ಮಂತಲ್ಲಿ ನೋಡಿರ್ತೀರ ನೀವು ಆಲ್ರೆಡಿ ಎಷ್ಟು ಕಿತಾಪತಿ ಮಾಡ್ತಾರೆ ಅಂತ. ಸೊ ಮಲಗಿದ್ದಾಗೆ ಚೆನ್ನಾಗಿ ಮೇಕಪ್ ಎಲ್ಲ ಮಾಡಿ ನಮ್ಗೆ ಏನೇನು ಬೇಕು ಎಲ್ಲ ಅರೇಂಜ್ ಮಾಡಿಕೊಂಡು ಚೆನ್ನಾಗಿ ಫೋಟೋ ಹಿಡಿಬೋದು ಅಂತ ಅನ್ಕೊತಿದ್ದೀವಿ. ಸೊ ಇವಾಗ ಮಲಗಿದ್ದಾರೆ, ಹಂಗೆ ಎತ್ತಾಕೊಂಬಂದು ಇಲ್ಲಿ ಫೋಟೋ ಹಿಡಿದ್ಬಿಟ್ಟು ಚೆನ್ನಾಗಿ ಫೋಟೋಸ್ ಮಾಡ್ಕೊಳ್ಳೋಣ ಅಂತಿದ್ದೀವಿ. ಬನ್ನಿ ನೋಡಿಸ್ತೀನಿ ಹೇಗಿದೆ ಅಂತ. ನೋಡಿ ಈ ಥರ ನಂಬರ್ 7 ಅಂತ ಥರ ಕೆಳಗಡೆ ಬಂದರೆ ಈ ಥರ 7. ಸೊ ಒಳಗಡೆ ನಂಬರ್ 7 ಇದೆ. ಆಮೇಲೆ ಈ ಥರ ಬಾಲ್ಸು ಮಾಡಿದ್ದಾರೆ, ಕಾಣಿಸ್ತಾ ಇದೆಯಾ ಎಷ್ಟು ಚೆನ್ನಾಗಿದೆ ಅಲ್ಲ ಬಾಲ್ಸಲ್ಲಿ. ಸೊ ಐ ಆಮ್ ಸೋ ಎಕ್ಸೈಟೆಡ್. ಇವಾಗ ನನ್ನ ಮಗಳು ಹೆಂಗೆ ಬರ್ತಾಳೆ ಒಳಗಡೆ ಅಂತ ನೋಡಬೇಕು ಅಂತ ಕಾಯ್ತಾ ಇದ್ದೀನಿ. ನೋಡೋಣ. ಮಲಗಿದ್ರಾಗೆ ಸುಮ್ಮನೆ ಇರ್ತಾರೆ, ಇದೆಲ್ಲ ಬಿಡ್ತಾರೆ, ಇಲ್ಲ ಅಂದರೆ ಫುಲ್ಲು ಕಿತಾಪತಿ ಮಾಡಿ ಕಿತ್ತಾಕ್ಬಿಡ್ತಾರೆ. ಆಮೇಲೆ ತುಂಬ ಕಷ್ಟ ಆಗ್ಬಿಡುತ್ತೆ. ಆವಾಗಲೇ ತೋರಿಸಿದ್ನಲ್ಲ ಅದೆಲ್ಲ ವಿತೌಟ್ ಲೈಟಿಂಗು, ಇದು ಫುಲ್ ಡೆಕೋರ್ ಎಲ್ಲ ಆದಮೇಲೆ ಹೇಗಿದೆ ಅಂತ ನೋಡಿ. 1 2 3 4 5 6 7 ಯೇ ವಿಶ್ ಮಾಡಿ ನೀವು ನಮ್ಮ ಪಾಪುಗೆ 7 ಮಂತ್ ಬರ್ಡೇಗೆ. ಸೊ ನೀವು ಎಲ್ಲಿಂದ ವೀಡಿಯೋಸ್ ನೋಡ್ತಾ ಇದ್ರು ಪಾಪುಗೆ ಬ್ಲೆಸ್ ಮಾಡಿ 7 ಮಂತ್ಸ್ ಕಂಪ್ಲೀಟ್ ಆಗಿರೋದಕ್ಕೆ. ಸೊ ಯಾ ಇಷ್ಟ ಆಗಿತ್ತು. ಸೊ ಇವಾಗ ಪಾಪುಗೆ ರೆಡಿ ಮಾಡಿಕೊಂಡು ಕರ್ಕೊಂಡ್ಬಂದು ಇಲ್ಲಿ ಮಲಗಿಸಿ ಕೊಟ್ಟು ಸರಿ ಓಕೆ. ಸ್ಪೆಕ್ಸ್ ಹಾಕೊಳ್ಳಿ. ನೋ 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 ಬಾಯಲ್ಲಿ ಇಟ್ಕೊಂಬಾರ್ದು ಬಬ್ಲು. ಕೊಡು ಅಮ್ಮ, ಕೊಡು ಅಮ್ಮ, ಕೊಡು ಅದನ್ನು. ತಗೊಳ್ಳಿ, ಇದು ತಗೊಳ್ಳಿ. ಹಾಂ ಟೇಕ್ ದಿಸ್. ಸೊ ಪಾಪು ಮಲ್ಕೊಂಡಿರ್ಬೇಕಾದ್ರೆ ಹಂಗೆ ಕರ್ಕೊಂಬಂದು ಫೋಟೋಶೂಟ್ ಮಾಡೋಣ ಅಂತ ಹೋದ್ವಿ. ಬಟ್ ಆದರೆ ಅದು ಸೀನ್ ರಿವರ್ಸ್ ಆಗೋಯ್ತು. ಹೋಗಿ ಎತ್ಕೊಂಡಿದ್ದ ತಕ್ಷಣವೇ ಎದ್ಬಿಟ್ರು ಪಾಪು. ಸರಿ ಓಕೆ ಎದ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಗೆ ಎತ್ಕೊಂಬಂದೆ ಆಚೆ. ಮಲ್ಕೊಂಡಿದ್ರೆ ಫೋಟೋಶೂಟ್ ಚೆನ್ನಾಗಿ ಮಾಡೋಣ ಅಂದ್ಕೊಂಡ್ವಿ. ಬಟ್ ಇಟ್ಸ್ ಓಕೆ, ಎದ್ದಿದ್ರೆ ಇನ್ನೂ ಚೆನ್ನಾಗಿ ಫೋಟೋಸ್ ಹಿಡಿಬೋದಲ್ಲ. ಸಪೋರ್ಟ್ ಮಾಡಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ ನಿಮ್ಗೆ ಆಲ್ರೆಡಿ ಕಾಣಿಸ್ತಾ ಇರ್ಬೋದು ಅದೇನು ಪ್ಲ್ಯಾನ್ ಅಂತ. ಸೊ ಪಾಪುದು ಹೈ ಚೇರ್ ಇತ್ತಲ್ಲ, ನಾನು ಊಟ ತಿನ್ಸಕ್ಕೆ ಯೂಸ್ ಮಾಡ್ತಿದ್ದೆ. ಸೊ ಅದೇ ಹೈ ಚೇರ್ ಇದು ಬಂದ್ಬಿಟ್ಟು ಈ ಥರ ಡಿಫ್ರೆಂಟ್ ಸೈಜಸ್ ಆಗಿ ಮಾಡ್ಕೊಬೋದು. ಸೊ ಅದಕ್ಕೆ ಕೆಳಗಡೆ ಇರೋದು ವಾಯ್ಸ್ ಓವರ್ ಕೊಡ್ತಾ ಇದ್ದೆ. ಪಾಪು ಅಳ್ತಾ ಇದ್ರು. ಸೊ ಸರಿ ಆಯಿತು ಅಂತ ಅಲ್ಲೇ ಸ್ಟಾಪ್ ಮಾಡಿ ಮತ್ತು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಏನು ಹೇಳ್ತಾ ಇದ್ದೆ ಅಂತ ಹೇಳಿದರೆ, ಹೈ ಚೇರ್ಗೆ ಕೆಳಗಡೆ ಬರುತ್ತಲ್ಲ ಅದು 4-in-1 ಹೈ ಚೇರ್ ಥರ ಡಿಫ್ರೆಂಟ್ ಟೈಪ್ಸಾಗಿ ಯೂಸ್ ಮಾಡ್ಬೋದು. ಸೊ ಕೆಳಗಡೆ ಲೆಗ್ನ ಕಂಪ್ಲೀಟಾಗಿ ರಿಮೂವ್ ಮಾಡಿದ್ಮೇಲೆ ಸೊ ಈ ಥರ ಕೆಳಗಡೆ ಕೂರಿಸ್ಬೋದಾಗಿತ್ತು. ಸೊ ನಾವು ಆ ಥರ ಕೂರಿಸ್ಬಿಟ್ರೆ ಅಲ್ಲಿ ಲಾಕಿಂಗ್ ಸಿಸ್ಟಮ್ ಇದೆಯಲ್ಲ, ಸೊ ಆ ಥರ ಲಾಕ್ ಮಾಡಿಬಿಟ್ರೆ ಆರಾಮಾಗಿ ಕೂತ್ಕೊತಾರೆ, ಆಚೆ ಬರಲಿಕ್ಕಾಗಲ್ಲ ಅಂತ. ಜೊತೆಲಿ ಅದು ಸ್ವಲ್ಪ ಬಾಲ್ಸು ಮತ್ತು ಡೆಕೋರೇಷನ್ ಐಟಮ್ ಎಲ್ಲ ಇಟ್ಟಿದ್ವಲ್ಲ ಅದೆಲ್ಲ ಫುಲ್ ಎಳ್ದಾಕ್ಬಿಟ್ರೆ ಕಷ್ಟ ಆಗುತ್ತೆ. ಅಂಡ್ ಜೊತೆಲಿ ಎಲರ್ಜಿ ಏನಾದರೂ ಆಗುತ್ತೇನೋ ಅಂತ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಬೇಕು ಅಂತ
ಸೊ ನಾವು ಹಾಗೆ ಟ್ರೈ ಮಾಡಿದಂತಹದ್ದು ನೋಡ್ತಾ ಇದ್ದೀರಲ್ಲ ಹೇಗೆ ಕಾಣ್ತದೆ ನಿಮಗೆ ಅಂತ ಹೇಳಿ. ಈ ಕಡೆ ಕೂರಿಸಿ ಶೂಟ್ ಮಾಡ್ತಾ ಇದ್ವಿ, ಅಲ್ಲಿರೋದೆಲ್ಲ ಕ್ಯಾಚ್ ಮಾಡ್ತಾಯಿದ್ರು ಅಂತ ಹೇಳಿ ನಾವು ಅವರಿಗೆ ಸ್ಪಿನ್ ಟಾಯ್ನ ತರಿಸಿದ್ದೆ. ಸೊ ಅದೇ ಸ್ಪಿನ್ನರ್ನ ಅವ್ರ ಕೈಗೆ ಕೊಟ್ವಿ. ಸೊ ಸ್ವಲ್ಪನಾದರೂ ಬ್ಯುಸಿ ಆಗಲಿ ಅಂತ. ಐ ನೋ ಬಾಯಲ್ಲಿ ಇಟ್ಕೊಬಾರ್ದು, ಬಟ್ ಇವಾಗ ಸದ್ಯಕ್ಕೆ ಓಕೆ, ಸ್ವಲ್ಪ ಹೊತ್ತಲ್ವ ಫೋಟೋ ಇಟ್ಕೊಳ್ಳೋರ್ಗೂ ಇಟ್ಸ್ ಓಕೆ ಅಂತ ಹೇಳಿಬಿಟ್ಟು ಅದನ್ನು ಕೊಟ್ವಿ. ಸೊ ಅವರು ಸ್ವಲ್ಪ ಬ್ಯುಸಿ ಆದರು, ಅದನ್ನು ಬಾಯಲ್ಲಿ ಇಟ್ಕೊಳ್ಳೋದು ಆ ಥರ ಈ ಥರ ಅಂತ ಅಲ್ಲಿಗೂ ಡಿಸ್ಟ್ರ್ಯಾಕ್ಟ್ ಮಾಡಿ ಕೆಲವೊಂದು ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ನೋಡಿ ಹೇಗಿದೆ ಅಂತ, ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಇದು ಥೀಮ್ ಅಂತ ಹೇಳಿ. ತುಂಬಾ ಕಷ್ಟ ಆಯಿತು ಈ ಥೀಮ್ ಮಾಡಲಿಕ್ಕೆ. ಅಪ್ರಾಕ್ಸಿಮೇಟ್ಲಿ ಲೈಕ್ 4 hours 3 to 4 hours ಇದಕ್ಕೆ ತಗೊಂಡಿದೆ ರೆಡಿ ಮಾಡಲಿಕ್ಕೆ. ಇಟ್ಸ್ ಲೈಕ್ ನೋಡೋಕ್ಕೆ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಅದರಿಂದ ಎಫರ್ಟ್ ಕೂಡ ಅಷ್ಟೇ ಇರುತ್ತೆ. ಆ್ಯಂಡ್ ನನ್ನ ಹಸ್ಬೆಂಡ್ ಇಷ್ಟೆಲ್ಲ ಮಾಡಲಿಕ್ಕೆ ತುಂಬಾ ಕಷ್ಟಪಟ್ಟರು ಅಂತಲೇ ಹೇಳ್ಬೋದು. ನಂದು ಝೀರೋ ಕಾಂಟ್ರಿಬ್ಯೂಷನ್ ಅಂತಲೂ ಹೇಳ್ಬೋದು ಈ ಡೆಕೋರೇಷನ್ ಥೀಮ್ ಇದೆಯಲ್ಲ ಅದಕ್ಕೆ. ಬಿಕಾಸ್ ಐ ವಾಸ್ ಟೇಕಿಂಗ್ ಕೇರ್ ಆಫ್ ದ ಬೇಬಿ ಆಲ್ ದ ಟೈಮ್, ಆ ಥರ ಆಯಿತು. ಸೊ ಎಷ್ಟು ಕ್ಯೂಟ್ ಆಗಿದ್ದಾರಲ್ಲ. ಮಾತ್ರ ಫೋಟೋಸ್ ಕೆಲವು ಸ್ವಲ್ಪ ಹೊತ್ತು ಇಟ್ಕೊಂಡ್ವಿ. ಅದಾದಮೇಲೆ ಅವ್ರಿಗೆ ಊಟದ ಟೈಮ್ ಆಯಿತು, ಇನ್ನು ಲೇಟ್ ಮಾಡೋದು ಬೇಡ, ಅಳ್ತಾರೆ, ಸಪೋರ್ಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಕೇಕ್ ಕಟ್ಟಿಂಗ್ ಆಮೇಲೆ ಮಾಡೋಣ, ಸರಿ ಇವಾಗ ಪಾಪು ಊಟ ಮಾಡಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಅಲ್ಲೇ ಸ್ಟಾಪ್ ಮಾಡಿದ್ವಿ. ಸೊ ನೋಡಿ ಇಲ್ಲಿ ಕೂತಿದ್ದಾರೆ. ಆ್ಯಕ್ಚುಲಿ ಯಾವಾಗಲೂ ತೋರಿಸ್ತೀನಿ, ಯಾವಾಗಲೂ ಹೈ ಚೇರು ಹೈಟಲ್ಲಿ ಕುಂಡ್ರಿಸ್ತಾ ಇದ್ದೆ, ಕಾಲೇ ಎಟಕ್ತಾ ಇರಲಿಲ್ಲ ಕೆಳಗಡೆ. ನೀವು ಶಾರ್ಟ್ಸಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ. ಸೊ ಇವಾಗ ಈ ಥರ ಕುಂಡ್ರಿಸಿರೋದಕ್ಕೆ ಡಿಫ್ರೆಂಟಾಗಿ ಕುತ್ಕೊಂಡಿದ್ದಾರೆ. ಅವ್ರಿಗೆ ಹೊಟ್ಟೆ ಹಸೀತಾ ಇದೆ ಅನಿಸುತ್ತೆ ಪಾಪ. ಫೀಡ್ ಮಾಡಿದ್ದು ಅಷ್ಟೇ, ಊಟ ಮಧ್ಯಾಹ್ನ ಮಾಡಿದ್ದು. ಸೊ ಇಷ್ಟೊತ್ತಿಗೆ ಒಂದು 2 ಸಲ ಫೀಡ್ ತೊಗೋತಾಯಿದ್ರು. ಇವಾಗ ಇದು ಊಟ ತಿನ್ನಿಸಿ ಬಂಗಾರಿ ನನ್ನ ಚಿನ್ನಿ ಕಣ್ಣಮ್ಮ ಮಾಮಮ್ಮ ತಿಂತಾರಲ್ಲಮ್ಮ ಚಿನ್ನಮ್ಮ ಬಂಗಾರಿ. ಏ ಕಳ್ಳ ಪಾಪ, ಓ ನೋಡ್ತಿರೋದು ಕಳೆಲ್ಲ, ಎಲ್ಲ ನೋಡ್ತಿರೋದು ಕಳ್ಳ ಪಪ್ಪ. ಓನಮ್ಮ ಯಾರು ಪಪ್ಪನಾ? ಪಪ್ಪ. ಆಯ್ತು. ಸೊ ಇದೇನು ಗೊತ್ತಾ, ಇದು ರೈಸ್ದು ಸರಿ ಹೇಗೆ ಮಾಡೋದು ಅಂತ ಬೇಕು ಅಂದರೆ ಹೇಳಿ, ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕಾಗುತ್ತೆ. ತುಂಬ ತೆಳುಗೂ ಮಾಡಬಾರ್ದು ಆ್ಯಂಡ್ ತುಂಬ ತಿಕ್ಕಾಗೂ ಮಾಡಬಾರ್ದು. ಸೊ ಇವತ್ತಿಗೆ ಪಾಪಕ್ಕೆ 7 months ಆಗಿದೆ. ಸೊ ನೆಕ್ಸ್ಟ್ ಇವಾಗ ವ್ಯಾಕ್ಸಿನೇಷನಿಗೆ ಹೋಗಬೇಕು ಇನ್ನೊಂದು 2-3 ಡೇಸಲ್ಲಿ. ಸೊ ಆವಾಗ ಮತ್ತೆ ಕೇಳ್ಕೊಂಬರ್ತೀನಿ, ಇನ್ನು ಬೇರೆ ಏನಾದರೂ ಇಂಟ್ರೊಡ್ಯೂಸ್ ಮಾಡ್ಬೋದಾ ಅಂತ. 6 months ಪ್ಲಸ್ ಇತ್ತಲ್ಲ, 7 months ಒಳಗಡೆ ಡ್ರೈ ಫ್ರೂಟ್ಸ್ ಎಲ್ಲ ಏನೂ ಕೊಡಬೇಡಿ ಅಂದರು. ಇದು ಜಸ್ಟ್ ರೈಸ್ ಸರಿ ಮಾತ್ರ. ಸೊ ರೈಸ್ ಜೊತೆ ಒಂದು ಟೈಪ್ ಆಫ್ ಬೇಳೆ ಮಾತ್ರ ಆ್ಯಡ್ ಮಾಡಿದ್ದೀನಿ. ಸೊ ಈ ಸಲ ಕೇಳ್ಕೊಂಬಂದು ನೆಕ್ಸ್ಟ್ ಏನು ಕೊಡೋದು ಅಂತ ನೋಡಬೇಕು. ಸೊ ನನ್ನ ಎಕ್ಸ್ಪೀರಿಯನ್ಸಸ್ನೆಲ್ಲ ವೀಡಿಯೋಸಲ್ಲಿ ಹಾಕಿ ಶೇರ್ ಮಾಡ್ತಾ ಇರ್ತೀನಿ. ನಿಮಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಆಮೇಲೆ ಈ ಸಲ ವ್ಯಾಕ್ಸಿನೇಷನ್ 2nd ಡೋಸ್ ಹಾಕಿಸ್ತಾ ಇರೋದು. ಸೊ ಯಾವ ಥರದ ವ್ಯಾಕ್ಸಿನೇಷನ್ ಹಾಕಿಸ್ವಿ ಪಾಪಿಗೆ ಫಸ್ಟಿಂದ ಆ್ಯಂಡ್ ಆಮೇಲೆ ಇವಾಗ ಯಾವ ವ್ಯಾಕ್ಸಿನೇಷನ್ ಇದು 2nd ಡೋಸ್ ಅನ್ನೋದನ್ನು ನಾನು ಹೇಳ್ತೀನಿ ನೆಕ್ಸ್ಟ್ ವೀಡಿಯೋಸಲ್ಲಿ. ಸೊ ವಿಡಿಯೋ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ, ಓಕೆನಾ. ಆ್ಯಂಡ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಲೈಕ್ ಮಾಡಿ ಫ್ರೆಂಡ್ಸ್. ಹಲೋ ಈ ಥರ. ಸೊ ಇದು ತಣ್ಣಗಾಗಲಿ ಅಂತ ತಣ್ಣಗೆ ಮಾಡ್ತಾಯಿದ್ದೀನಿ. ಆರಿದ ತಕ್ಷಣ ತಿನ್ನಿಸೋದು. ಪಾಪನ ತುಂಬ ಇಷ್ಟಪಟ್ಟು ತಿನ್ಕೊತಾರೆ ಅವರು. ಯಾ ತಿನ್ಸಿದ್ರೆ ತಿನ್ಕೊತಾರೆ ಇಷ್ಟ. ಸೊ ಪಾಪು ಕೈಯಲ್ಲಿ ಏನಿಲ್ಲ, ಈ ಥರದ ಸಕ್ಷನ್ ಟಾಯ್ನ ಅವರು ಫುಡ್ ಟ್ರೇಯಲ್ಲಿ ಇಟ್ಬಿಟ್ಟು ನಾವು ಈ ಥರ ತಿನ್ನಿಸ್ಕೊಂಡ್ರೆ ಅವರು ಗಮನ ಎಲ್ಲ ಅದ್ರ ಮೇಲೆ ಇರುತ್ತೆ ನೋಡಿ. ಈ ಥರ ತಿರುಗಿಸ್ತಾ ಇದ್ರೆ ಅವರು ಅದನ್ನು ಅಬ್ಸರ್ವ್ ಮಾಡಿ, ಅವರು ಗಮನ ಎಲ್ಲ ಅದ್ರ ಮೇಲೆ ಇರುತ್ತೆ ನೋಡಿ. ಈ ಥರ ತಿರುಗಿಸ್ತಾ ಇದ್ರೆ ಅವರು ಅದನ್ನು ಅಬ್ಸರ್ವ್ ಮಾಡ್ಕೊಂಡಿರ್ತಾರೆ, ಅದನ್ನು ಸ್ಟಾಪ್ ಮಾಡೋಕ್ಕೆ. ನೋಡಿ ಈ ಥರ ನಮ್ಮ ಪಾಪು 2 ನಿಮಿಷದಲ್ಲಿ ಸ್ಟಾಪ್ ಮಾಡ್ತಾರೆ. ಆ್ಯಂಡ್ ಆಮೇಲೆ ಇದು ಸಕ್ಷನ್ ತುಂಬ ಟೈಟಾಗಿದೆ ಅಂತ ಹೇಳಿ ನಾನು ತುಂಬ ಚೆನ್ನಾಗಿರೋ ಬ್ರ್ಯಾಂಡಲ್ಲಿ ಆರ್ಡರ್ ಮಾಡಿ ತರಿಸಿದೆ, ಆಯಿತಾ. ನೋಡಿದ್ರೆ ಇವ್ರು ಅದನ್ನೂ ಒಂದು ಕರೆಕ್ಟಾಗಿ
ಬಿಟ್ಟರೆ 2 ಮಿನಿಟ್ಸಲ್ಲಿ ಎಳೆದ್ಬಿಡ್ತಾರೆ ಅಷ್ಟು ನೀಟಾಗಿ. ಸೊ ಈ ಥರ ತಿನ್ನಿಸ್ತೀನಿ ಪಾಪುನ ಫುಡ್. ಸೊ ಹೈಸ್ ಸ್ವಲ್ಪ ರೆಡಿ ಆಗಿದ್ದೀನಿ ಈ ಥರ ಕಂಪ್ಲೀಟಾಗಿ ಇನ್ನೂ ಹೇರ್ ಸ್ಟೈಲೆಲ್ಲ ಏನೂ ಸೆಟ್ ಮಾಡ್ಕೊಂಡಿಲ್ಲ. ಸೊ ಲೈಟಾಗಿ ಈ ಥರ ರೆಡಿ ಆಗಿದ್ದೀನಿ. ಸೊ ನಮ್ಮ ಪಾಪು ಕೂಡ ರೆಡಿಯಾಗಿದ್ದಾಳೆ, ತೋರಿಸ್ತೀನಿ ಅವಳಿಗೆ ರೆಡಿಯಾಗಿದ್ದಾಳೆ ಅಂತ. ನಾವು ಇನ್ನೇನು ಹೇರ್ ಸ್ಟೈಲ್ ಎಲ್ಲ ಮಾಡೋಕ್ಕಾಗಲ್ಲ, ಟೈಮ್ ಆಗ್ತದೆ. ಸೊ ಎಷ್ಟಾಗುತ್ತೋ ಅಷ್ಟು ಕೂದಲು ಜಸ್ಟ್ ಲೂಸ್ ಹೇರ್ ಬಿಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ, ಜಸ್ಟ್ ಒಂದು ಕ್ಲಿಪ್ ಹಾಕೊಂಡು ಅಷ್ಟೇ. ಸೊ ಯಾ, ನನ್ನ ಔಟ್ಫಿಟ್ ಕಂಪ್ಲೀಟಾಗಿ ನೋಡಬೇಕು ಅಂದರೆ ನೋಡ್ತಾ ಇರಿ ವಿಡಿಯೋನ. ಅಲ್ಲಿ ಹೋದ್ಮೇಲೆ ನಿಮಗೆ ನಮ್ಮದು ಕಂಪ್ಲೀಟ್ ಔಟ್ಫಿಟ್ ಕಾಣುತ್ತೆ. ಆ್ಯಂಡ್ ಪಾಪು ಔಟ್ಫಿಟ್ ಕೂಡ ಚೇಂಜ್ ಮಾಡಿದ್ದೀವಿ, ನನ್ನ ಹಸ್ಬೆಂಡ್ ಕೂಡ ರೆಡಿ ಆಗ್ತಿದ್ದಾರೆ. ಸೊ ಯಾ, ಇಷ್ಟು ನೋಡಿ ಆಟ ಆಡ್ತಾ ಇದ್ದಾರೆ. ಬಟ್ ಕಾಸ್ಟ್ಯೂಮ್ ನಾನು ಆಮೇಲೆ ತೋರಿಸ್ತೀನಿ ಆಯಿತಾ. ಇಲ್ಲಿ ನೋಡಿ ಕೇಕ್ ನೋಡಿ, ಕೇಕ್ ನೋಡಿ. ಚಿನ್ನಮ್ಮ ಕೈ ಈ ಥರ ಕೇಕ್ ಕಟ್ ಮಾಡಬೇಕಾದ್ರೆ ಕೇಕ್ ಸ್ಮ್ಯಾಶ್ ಕೂಡ ಮಾಡಿದ್ದಾರೆ. ನಾನು ಆಲ್ರೆಡಿ ಶಾರ್ಟ್ ಶೇರ್ ಮಾಡಿದ್ದೀನಿ, ಫನ್ನಾಗಿರುತ್ತೆ, ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ. ನನ್ನ ಮಗಳು ತುಂಬಾ ಮುದ್ದು ಬರ್ತಾ ಇದ್ದಾಳೆ. ಎಸ್, ಊಟಕ್ಕೆ ಬಿರಿಯಾನಿ ರೆಡಿ ಇದೆ. ಸೊ ಬನ್ನಿ ನೋಡಿಸ್ತೀನಿ ಬಿರಿಯಾನಿ. ಸೊ ಇವಾಗ ಪಾಪು ಮಲ್ಕೊಂಡ್ರು ಫೀಡ್ ಮಾಡಿ ಆದಮೇಲೆ. ಸೊ ಇಲ್ಲಿ ಏನೋ ಒಂದು ಕೋಕೋ ಕೋಲಾ ಬಂದ್ಬಿಟ್ಟು 0 ಶುಗರ್ ಬಂದಿದೆ, ಕೇಕ್ ಇದೆ, ಬಿರಿಯಾನಿ ಇದೆ. ಸೊ ಮಸ್ತ್ ಇರ್ತೈತಿ, ಮಸ್ತ್ ಇರುತ್ತೆ ತಿನ್ನೋದು ಮುಗಿಸೋದು. ಸೊ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲಾಸ್ಟ್ವರೆಗೂ ನೋಡಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ಅಷ್ಟೇ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಚಾನಲ್.